ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಕುತೂಹಲ ಮುಂದುವರಿತಾ ಇದೆ. ಕುರ್ಚಿ ಕದನದ ನಡುವೆ ದೆಹಲಿಗೆ ತೆರಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ದೆಹಲಿಯಲ್ಲಿ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತ ಸಭೆ ಇದೆ. ಆ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಹೋಗಿದ್ದಾರೆ. ದೆಹಲಿಗೆ ತೆರಳಿರುವಂತ ಡಿಸಿಎಂ ಡಿಕೆ ಶಿವಕುಮಾರ್ ಯಾವಾಗಲೂ ಒಂದು ಮಾತು ಹೇಳ್ತಾರೆ. ದೆಹಲಿಗೆ ಬಂದರೆ ನಾವು ಕಾಂಗ್ರೆಸ್ ಪಕ್ಷದ ಕಚೇರಿಗಲ್ಲದೆ RSS ಕಚೇರಿಗೆ ಭೇಟಿ ಕೊಡ್ಲಿಕ್ಕಾಗುತ್ತಾ ಅಥವಾ ಬಿಜೆಪಿ ಕಚೇರಿಗೆ ಭೇಟಿ ಕೊಡ್ಲಿಕ್ಕಾಗತ್ತಾ? ಕಾಂಗ್ರೆಸ್ನ ಕಚೇರಿ ದೇಗುಲ ಇದ್ದ ರೀತಿಯಲ್ಲಿ, ಹೀಗಾಗಿ ದೇವಸ್ಥಾನಕ್ಕೆ ನಾವು ಭೇಟಿ ಕೊಡ್ತೀವಿ ಅಂತ. ಹಾಗಾದರೆ ಈ ಬಾರಿಯೂ ಕೂಡ ಖಂಡಿತ ಭೇಟಿ ಕೊಡ್ತಾರೆ. ವರಿಷ್ಠರನ್ನ ಡಿಕೆ ಶಿವಕುಮಾರ್ ಭೇಟಿ ಮಾಡುವ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಅವರನ್ನೋ ಅಥವಾ KC ವೇಣುಗೋಪಾಲ್ ಅವರನ್ನೋ ಭೇಟಿ ಮಾಡುವಂಥ ಪ್ರಯತ್ನವನ್ನು ಡಿಕೆ ಶಿವಕುಮಾರ್ ಖಂಡಿತ ಮಾಡ್ತಾರೆ. ಈ ವೇಳೆ ತಮ್ಮ ಮುಖ್ಯಮಂತ್ರಿ ಕುರ್ಚಿಯ ಆಸೆಯ ಬಗ್ಗೆ ಚರ್ಚೆ ಮಾಡ್ತಾರೆ. ಹೈಕಮಾಂಡ್ ಕಡೆ ಕೈ ತೋರಿಸಬೇಡಿ ಅಂತ ಹೇಳಿ ಖರ್ಗೆ ಹೇಳಿದ್ದಾರೆ. ಈ ಮಧ್ಯೆ ಹೈಕಮಾಂಡ್ ಈಗ ಭರವಸೆಯನ್ನು ಇಟ್ಟುಕೊಂಡಿದ್ದಾರೆ. ಹೈಕಮಾಂಡ್ ಹೇಗಾದರೂ ಮಾಡಿ ನನಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಕೊಟ್ಟೇ ಕೊಡುತ್ತೆ ಅಂತ ಹೇಳಿ ಆಸೆಗಣ್ಣಿನಿಂದ ನೋಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹಾಗಾದರೆ ಸಿಗೋದು